ಸರ್ ನೀವು ನಾಮ ಹಾಕ್ಸ್ಕೋಬೇಕು ಅಂದರೆ ತಿರುಪತಿಗೆ ಹೋಗ್ಬೇಕಂತೇನಿಲ್ಲ, ಫೆನ್ಸಿಂಗ್ ಅವ್ರು ಫೋನ್ ಮಾಡಿದ್ರೆ ನೀಟಾಗಿ ಬಂದು ನಿಮ್ಮ ಜಮೀನು ಹತ್ರ ನಾಮ ಹಾಕಿ ಹೋಗ್ತಾರೆ ಸರ್. ಈ ಲಾಮದ ಬಗ್ಗೆ ನಾನು ಯಾಕಪ್ಪ ಇವತ್ತು ಮಾತಾಡ್ತಿದ್ದೀನಿ ಅಂದರೆ, ಫೆನ್ಸಿಂಗಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಸಾಕು ಜಸ್ಟ್ ಫೆನ್ಸಿಂಗ್, ಎಲ್ಲಿ ನೋಡಿದ್ರು ಫೆನ್ಸಿಂಗ್. ಇವತ್ತು ವಾಯ್ಸಿ ಏರ್ ಆಯಿಲ್ಗೆ ಅಡ್ವರ್ಟೈಸ್ಮೆಂಟ್ ಯಾವ ಥರ ಕೊಡ್ತಿದ್ರೋ ಆ ರೀತಿ ಫೇಕ್ ಬ್ರೋಕರ್ಗಳು ತುಂಬ ಜನ ಯೂಟ್ಯೂಬಲ್ಲಿ ಸುಮಾರು ಥರ ಆಗ್ತಿದ್ದಾರೆ. 750 ಮಾಡಿಕೊಡ್ತೀನಿ, 650 ಮಾಡಿಕೊಡ್ತೀನಿ, 500 ರೂಪಾಯಿಗೆ ಮಾಡಿಕೊಡ್ತೀನಿ, ಈ ಥರ ಸುಮಾರು ಜನ ಹೇಳ್ತಿದ್ದಾರೆ. ನಮ್ಮ ಐಶ್ವರ್ಯ ಫೆನ್ಸಿಂಗಲ್ಲಿ ಮೇಯ್ನು ರೈಟ್ ಹೇಳಲ್ಲ. ರೈಟ್ ಏನಕ್ಕಪ್ಪ ಹೇಳಂದರೆ, ಒಂದು ಊರಿಗೆ ಒಂದು ರೈಟ್ ಇರುತ್ತೆ, ಮತ್ತು ಒಂದೊಂದು ಬ್ರ್ಯಾಂಡಲ್ಲೂ ಒಂದೊಂದು ಥರ ಇರುತ್ತೆ. ಅದು ಫೆನ್ಸಿಂಗಲ್ಲಿ ಎಲ್ಲರೂ ಒಂದೇ ರೀತಿ ನೋಡೋಕ್ಕಾಗಲ್ಲ. ಯಾರಿಗೆ ಅಡ್ವಾನ್ಸ್ ಕೊಡಬೇಕು, ಯಾರು ಬಿಡೋಕು ಅಂತಲೂ ಗೊತ್ತಾಗಲ್ಲ. ನೀವು ಅಡ್ವಾನ್ಸ್ ಕೊಡೋಕೆ ಮುಂಚೆನೇ ಡೈರೆಕ್ಟ್ ಅವ್ರದ್ದು ನಂದು ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ತುಮಕೂರಲ್ಲಿ, ಹಾಸನಲ್ಲಿ ಈ ಥರ ಆಫೀಸ್ ಇದೆ ಅಂತ ಹೇಳ್ತಾರೆ. ದಯವಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ನಿಮ್ಮ ಜಮೀನಿಗೆ ತಂತಿ ಬಿಲ್ ಹಾಕ್ಸ್ತಾ ಇದ್ದೀರಾ. ಆ ಅಡ್ವಾನ್ಸ್ ಕೊಡೋಕೆ ಮುಂಚೆ ಒಂದು ½ ಅನ್ ಅವರ್ ಫ್ರೀ ಮಾಡ್ಕೊಂಡು ಅವ್ರ ಆಫೀಸ್ ಹತ್ರ ವಿಸಿಟ್ ಮಾಡಿ. ಯಾಕೆಂದರೆ ಆಫೀಸ್ ಅಕ್ಕಪಕ್ಕ ವಿಚಾರಿಸಿ ನಿಮ್ಗೆ ಗೊತ್ತಾಗೋದು ಅವ್ರು ಯಾವ ಥರ ವರ್ಕ್ ಮಾಡ್ತಿದ್ದಾರೆ ಅಂತ. ಇವತ್ತು ಕಸ್ಟಮರ್ಗಳು ಅಡ್ವಾನ್ಸ್ ಕೊಟ್ಬಿಟ್ಟು ಅವ್ರ ಮನೆ ಬಾಗಿಲು ತಿರುಗೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಅಡ್ವಾನ್ಸ್ ಕೊಟ್ಟಿರೋದು ವಾಪಸ್ ಕೊಡಿ, ಇಲ್ಲ ಕಲ್ಲು ಇಳಿಸ್ಬಿಟ್ಟು ಕಲ್ಲು ದುಡ್ಡು ಇಸ್ಕೊಂಡು ಹೋಗ್ಬಿಡೋದು, ಇಲ್ಲ ತಂತಿ ಮೆಸ್ ಕೊಟ್ಬಿಟ್ಟು ಯಾವುದೋ ಫೇಕ್ ತಂತಿ ಮೆಸ್ ಕೊಟ್ಬಿಡೋದು, ಆ ಥರ ಆಗ್ಬಿಟ್ಟಿದೆ. ಇವತ್ತು ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಒಂದು ಬ್ರ್ಯಾಂಡ್ ಇದುವರೆಗೂ ಒಂದು ಕಸ್ಟಮರ್ ಹತ್ರ ಒಂದು ನೆಗೆಟಿವ್ ಒಂದು ನೇಮ್ ತೊಗೊಂಡಿಲ್ಲ. ಐಶ್ವರ್ಯ ಫೆನ್ಸಿಂಗ್ನ ಒಬ್ಬರು ಮಾಡಿಸ್ಕೊಂಡ್ರೆ ಅವ್ರು 10 ಜನ ಕೇಳ್ತಾರೆ. ಇದೇ ಐಶ್ವರ್ಯ ಫೆನ್ಸಿಂಗ್ ಒಂದು ಗುಣ ಅಂತ ಹೇಳ್ಬೋದು. ಇವತ್ತು ಟಾಟಾ ಅಂತೇಳಿ ಯಾವುದೋ ಒಂದು ರ್ಯಾಪರ್ನ ತಂದು ತಂತಿ ಮೇಲೆ ನೆಟ್ಟಿಸ್ಕೊಬಂತಂದು ತುಂಬ ರೈತರಿಗೆ ಮೋಸ ಮಾಡ್ತಿದ್ದಾರೆ. ಇವತ್ತು ಟಾಟಾಕ್ಕಿನ್ನೂ ಒಂದು ಟಾಟಾಕ್ಕಿನ್ನೂ ಒಳ್ಳೆ ಬ್ರ್ಯಾಂಡ್ 120ಇಂದ 150 GSM, 120ಇಂದ 120 GSMನ ಸನ್ವಿಕಲ್ಲಿ ಬಿಟ್ಟಿದ್ದಾರೆ. ಇದೇ ಸನ್ವಿಕ್ನ ತುಂಬ ರೈತರು ಇಷ್ಟಪಡ್ತಿದ್ದಾರೆ. ಯಾಕೆಂದರೆ ಸನ್ವಿಕಲ್ಲಿ ಜಿಂಕ್ ಕೋಟೆಡ್ ಇದೆ. ಟಾಟಾ ಏನು ಥಿಕ್ನೆಸ್ ಬರ್ತಿದ್ದು ಅದಕ್ಕಿನ್ನೂ ದಪ್ಪ ಥಿಕ್ನೆಸ್ ಬರ್ತಾ ಇದೆ. ಮತ್ತು ಜಿಂಕ್ ಕೋಟೆಡ್ ಅಷ್ಟೇ, ಕೋಟೆಡ್ ಕೂಡ ಮಾಡಿದ್ದಾರೆ ಈ ವೈರ್ಗೆ. ಈ ರೈತರು ಪ್ಯಾಕಿಂಗ್ ನೋಡ್ಬೋದು ಸನ್ವಿಕ್ನ ಯಾವ ಥರ, ಅದು ಕಂಪ್ನಿಯಿಂದ ಡೈರೆಕ್ಟಾಗಿ ಬಂದಿರೋದು. ನಾವು ಸನ್ವಿಕ್ ತತ್ತೀವಂತ ಯಾವುದೋ ಅಂಗಡಿಯಿಂದ ಪರ್ಚೇಸ್ ಮಾಡಿರೋದಲ್ಲ, ಇದು ಡೈರೆಕ್ಟ್ ಕಂಪ್ನಿಯಿಂದ ಐಶ್ವರ್ಯ ಫೆನ್ಸಿಂಗ್ ಟೈ ಅಪ್ ಆಗಿ ಡೈರೆಕ್ಟ್ ಕಂಪ್ನಿಯಿಂದನೇ ನಮಗೆ ಕೊಟ್ಟಿರೋದು. ಇದು ತುಂಬ ಚೆನ್ನಾಗಿದೆ. ಇವತ್ತು ಸನ್ವಿಕ್ ಎಲ್ಲ ಟಾಟಾ ಅಂತಿದ್ದಾರೆ. ಇವತ್ತೆಲ್ಲ ಬರೀ ಸನ್ವಿಕ್ ಅಂತ ಅವ್ರ ಬಾಯಲ್ಲಿ ಬರ್ತಿದ್ದಾರೆ, ರೈತರ ಬಾಯಲ್ಲಿ. ಸನ್ವಿಕ್ ತುಂಬ ಚೆನ್ನಾಗಿದೆ. ಈ ಚೈನ್ಲಿಂಗ್ ಮೆಶ್ ಆಗ್ಬೋದು, ಮುಳ್ತಂತಿ ಆಗ್ಬೋದು, ನಾಟೆಡ್ ಫೆನ್ಸಿಂಗ್ ಆಗ್ಬೋದು, ಎಲ್ಲ ಸನ್ವಿಕಲ್ಲೇ ಬಂದ್ಬಿಟ್ಟಿದೆ ಇವತ್ತು ರೈತರಿಗೋಸ್ಕರ. ತುಂಬ ಚೆನ್ನಾಗಿದೆ ಕೂಡ. ಮತ್ತು ಮುಳ್ಳು ಶಾರ್ಪ್ ನೋಡ್ಬೋದು. ಟಾಟಾದಲ್ಲಿ ಏನು ಕೊಟ್ಟಿದ್ದಾರೆ, ಟಾಟಾಕ್ಕಿನ್ನೂ ಶಾರ್ಪು ಉದ್ದನೂ ಇದೆ ಮತ್ತು ಶಾರ್ಪ್ನೆಸ್ಸು ಇದೆ. ತುಂಬ ಚೆನ್ನಾಗಿದೆ ಇವತ್ತು ಸನ್ವಿಕು. GSMವರೆಗೂ ಸನ್ವಿಕಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಕ್ವಾಲಿಟಿ ಸರ್ಟಿಫಿಕೇಟ್ ಸಿಗ್ತಾ ಇದೆ ಸರ್ ಐಶ್ವರ್ಯ ಫೆನ್ಸಿಂಗಿಂದ ಇವತ್ತು ವಿತ್ ಕ್ವಾಲಿಟಿ ಸರ್ಟಿಫಿಕೇಟ್. ಸನ್ವಿಕ್ಕು ಅಂತೇಳಿ ಯಾವುದೋ ಒಂದು ಅಂಗಡಿಯಿಂದ ತಂದು ಹಾಕಿರೋದಲ್ಲ ಸರ್, ಇದು ಡೈರೆಕ್ಟ್ ಕಂಪ್ನಿಯಿಂದ ಬಂದಿರೋದು. ನೀವು ಹಾಕ್ಸ್ಕೊಂಡ್ರೆ ವಿತ್ ನಿಮ್ಮ ಹೆಸರಲ್ಲಿ ಕ್ವಾಲಿಟಿ ಸರ್ಟಿಫಿಕೇಟ್ ಸಮೇತ ನಾನು ನಿಮ್ಗೆ ಕೊಡ್ತಾ ಇದ್ದೀವಿ ಸರ್. ಐಶ್ವರ್ಯ ಫೆನ್ಸಿಂಗಲ್ಲಿ ಇವತ್ತೇನಾದ್ರು ಸನ್ವಿಕ್ ಬ್ರ್ಯಾಂಡ್ ಫೆನ್ಸಿಂಗ್ ಏನಾದ್ರು ಮಾಡಿಸ್ಕೊಳ್ತೀರಾ ಅಂದರೆ ನೀವು ಮೆಟೀರಿಯಲ್ಗೆ 20 ವರ್ಷ ಕಂಪನಿ ಕಡೆಯಿಂದ ವಾರಂಟಿ ಕೊಡ್ತಾ ಇದ್ದಾರೆ ಮತ್ತು 10 ವರ್ಷ ಫ್ರೀ ಸರ್ವಿಸ್ ಐಶ್ವರ್ಯ ಫೆನ್ಸಿಂಗ್ ಕಂಪನಿಯಿಂದ ಕೊಡ್ತಾ ಇದ್ದಾರೆ. ರೈತರು ಇವತ್ತು ಟಾಟಾ ಅಂತ ಹೇಳಿ ರೈಟ್ ಜಾಸ್ತಿ ಮಾಡೋಕ್ಕಿನ್ನು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಐಶ್ವರ್ಯ ಫೆನ್ಸಿಂಗ್ ವರ್ಕ್ ಮಾಡಿಕೊಡ್ತಾ ಇದೆ. ನಾನು ನಿಮಗೆ ರೇಟ್ ರಿವ್ಯೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಂದು ಊರಿಗೆ, ಒಂದು ಡಿಸ್ಟಿಕ್ಗೆ, ಒಂದು ತಾಲೂಕಿಗೆ ಒಂದು ರೇಟ್ ಇರುತ್ತೆ. ಮತ್ತು ನೀವು ಯಾವ್ಯಾವ ಕ್ವಾಲಿಟಿ ಮಾಡಿಸ್ಕೋತೀರ ಅನ್ನೋದಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಾನೇನಾರು ಇವತ್ತು ರೇಟ್ ಹೇಳ್ತು ಅಂದರೆ ನಾಳೆ ದಿನ ಇನ್ನೂ ಅದೇ ಕಾಪಿ ಮಾಡಿಕೊಂಡು ಲೋ ಕ್ವಾಲಿಟಿ ಮೆಟೀರಿಯಲ್ ಬಂದುಬಿಡ್ತಾರೆ. ಅದಕ್ಕೋಸ್ಕರ ನಾನು ರೇಟ್ ಹೇಳ್ತಿಲ್ಲ. ಎಲ್ಲ ಕಮೆಂಟಲ್ಲಿ ರೇಟು ಅಂತ ಕೇಳ್ತೀರಾ. ತುಂಬ ಚೆನ್ನಾಗಿರೋದು ನಂಬರ್ 1 ಬ್ರ್ಯಾಂಡ್ ಅಂದರೆ ಸನ್ವಿಕ್ ಬ್ರ್ಯಾಂಡು. ತುಂಬ ಚೆನ್ನಾಗಿದೆ, ಹಾಕ್ಸ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಕಡಿಮೆ ಅಂದರೆ 40 ವರ್ಷ ಬಾಳಿಕೆ ಬಂದೇ ಬರುತ್ತೆ. ಕಂಪ್ನಿ ಕಡೆಯಿಂದನೇ ಮೆಟೀರಿಯಲ್ಗೆ 20 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಮುಳ್ಳು ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ. ಟಾಟಾ ಏನು ಕೊಟ್ಟಿದ್ರು, ಟಾಟಾಕ್ಕಿನ್ನೂ ಉದ್ದ ಇದೆ. ಮತ್ತು ಶಾರ್ಪ್ನೆಸ್ ಅಷ್ಟೇ ತುಂಬ ಚೆನ್ನಾಗಿದೆ. 120ಇಂದ 150 GSM ಬರುತ್ತೆ. ಇದು 5 ವರ್ಷದಿಂದ ಇದೊಂದು ಸಣ್ಣ ಊರಲ್ಲಿ, ಹಳ್ಳಿಲಿ ಸ್ಟಾರ್ಟ್ ಆಗಿದೆ ಈ ಫೆನ್ಸಿಂಗ್ ವರ್ಕು. ಇವತ್ತು ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿಬಿಟ್ಟಿದೆ. ರಾಯಚೂರು, ಚಿತ್ರದುರ್ಗ, ಆಲ್ ಓವರ್ ಕರ್ನಾಟಕ, ಈ ಮಹದೇಶ್ವರಂ ಬೆಟ್ಟದಿಂದ ಹಿಡಿದು ಬಿಜಾಪುರ, ಗುಲ್ಬರ್ಗವರೆಗೂ ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆಲ್ ಓವರ್. ಇವಾಗ ಈ ವರ್ಕ್ ನಡೀತಾ ಇರೋದು ಆದಿಚುಂಚನಗಿರಿ ಬೆಟ್ಟ ನಿಯರೇ ತಪ್ಪಲಲ್ಲೇ ವರ್ಕ್ ನಡೀತಾ ಇರೋದು. ಇಲ್ಲಿ ರೋಡಲ್ಲಿ ಹೋಗಿ, ರೋಡ್ ಪಕ್ಕನೇ ಇದು ವರ್ಕ್ ನಡೀತಾ ಇರೋದು. ರೋಡಲ್ಲಿ ಹೋಗೋ ಬರೋರೆಲ್ಲ ಕೇಳ್ತಾ ಇದ್ದಾರೆ ಯಾರು ಮಾಡಿದ್ದು, ಯಾವ ಥರ ಅಂತ. ಅಷ್ಟು ನೀಟಾಗಿ, ಅಷ್ಟು ಫೆನ್ಸಿಂಗ್ ನೀಟಾಗಿ ಬಂದಿದೆ. ಅವರು ಮತ್ತೆ ಈ ಸನ್ವಿಕ್ ತಂತಿ ಬಿಸಿಲಿಗೆ ಯಾವ ಥರ ಮಿಂಚ್ತಾ ಇದೆ ಅಂತ ನೋಡ್ಬೋದು ನೀವು. ಇದು ಒಂದು 6 ಎಕರೆ ಪ್ಲಾಟ್ ಇರೋದು. ಇಲ್ಲಿಗೊಂದು 400 ಕಂಬ ಇಡ್ತಿದೆ. ಇವರು ಮುಳ್ತಂತಿನೇ ಬೇಕು ಅಂತ ಹೇಳಿ ಹಾಕ್ಸ್ಕೊಳ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಅಷ್ಟೊಂದೇನು ಬೆಳೆಯನ್ನು ಅಕ್ಕಪಕ್ಕ ಏನು ಜಮೀನಲ್ಲಿ ಬೆಳೆ ಬೆಳೆದಿಲ್ಲ. ಮತ್ತು ಇದು ನಿರ್ಜನ ಪ್ರದೇಶ. ಇದು ಅಷ್ಟೊಂದು ಚೈನ್ ಲಿಂಕ್ ಮೆಶು ಇನ್ವೆಸ್ಟ್ಮೆಂಟ್ ಏನು ಜಾಸ್ತಿ ಬೇಕಾಗಲ್ಲ. ನಮಗೆ ಲೋ ಬಜೆಟಲ್ಲಿ ಮಾಡಿಕೊಡಿ ಅಂದಾಗ ನಾನು ಅವ್ರಿಗೆ ಸಜೆಷನ್ ಮಾಡಿದ್ದು ಮುಳ್ತಂತಿ ಬೇಲಿ ಹಾಕ್ಸ್ಕೊಳ್ಳಿ ಅಂತ. ನೀವೇನಾದರೂ ಕೃಷಿ ಅಂದರೆ ಬಾಳೆ ಗಿಡ, ಹಣ್ಣಿನ ಗಿಡ ಈ ಥರ ಮಾಡ್ತೀನಿ ಅಂದರೆ ಚೈನ್ ಲಿಂಕ್ ಮೆಶ್ ಹಾಕ್ಸ್ಕೋಬೋದು. ನಿಮಗೆ ಇನ್ನೂ ಸ್ವಲ್ಪ ಲೋ ಬಜೆಟ್ ಆಗಬೇಕು ಅಂದರೆ ನಾಟೆಡ್ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ. ಅದಕ್ಕಿನ್ನೂ ಲೋ ಬಜೆಟ್ ಬೇಕು ಅಂದರೆ ಈ ಥರ ಮುಳ್ತಂತಿ ಹಾಕ್ಸ್ಕೊಳ್ಳಿ, ಚೆನ್ನಾಗಿ ಮಾಡಿಕೊಡ್ತೀವಿ. ನೋಡ್ತಿರ್ಬೋದು ವರ್ಕು ನೀವು ಯಾವ ಥರ ಬಂದಿದೆ ಅಂತ. ಕಂಬಗಳು ಅಷ್ಟೇ ಪ್ಯೂರ್ ಹಸಿ ಕಂಬ. ಈ ಥರ ಕಂಬ ನಿಮ್ಗೆ ಎಲ್ಲೂ ಕೊಡಲ್ಲ. ಎಲ್ಲ ಬ್ರೋಕರ್ಗಳಲ್ಲಿ ವೀಡಿಯೋದಲ್ಲೊಂದು ತೋರಿಸ್ತಾರೆ,
ತಗೊಂಬರದೆ ಒಂದು ತಗೊಂಬರ್ತಾರೆ. ಬಟ್ ಈ ತರ ಕಂಬಗಳನ್ನ ನೀವೆಲ್ಲೂ ಕೂಡ ತಗೊಂಬರಕ್ಕಾಗಲ್ಲ, ಅಷ್ಟು ನೀಟಾಗಿ ಅಷ್ಟು ಫಿನಿಶಿಂಗ್ ಆಗಿದೆ ಕಂಬಗಳಿವು. ಈ ಕಸ್ಟಮರ್ ವರ್ಕ್ ಈ ಕೆಲಸ ಹೇಗೆ ಸಿಕ್ತಪ್ಪ ಅಂತ ಹೇಳಿದ್ರೆ ಇದೊಂದು ಕುಟುಂಬದ ವರ್ಕ್ ಅಂತಾನೆ ಹೇಳ್ಬೋದು. ಅವ್ರ ಫ್ಯಾಮಿಲಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೀವಿ ಅನ್ಸುತ್ತೆ ನಮ್ಮ ಫೆನ್ಸಿಂಗ್ ವರ್ಕು. ಒಬ್ಬರು ಮಾಡಿಸ್ಕೊಂಡಿದ್ದಷ್ಟೇ ಅವ್ರ ಫ್ಯಾಮಿಲಿ ಎಷ್ಟು ಎಂಟೈರ್ ಒಂದು 10-15 ಪ್ಲಾಟ್ ಇರ್ಬೋದು, 10-15 ಪ್ಲಾಟ್ ಕೂಡ ನಮ್ಮ ಐಶ್ವರ್ಯ ಫೆನ್ಸಿಂಗಲ್ಲೇ ಮಾಡಿಸ್ಕೊಂಡಿದ್ದಾರೆ. ಒಂದಾದ್ಮೇಲೆ ಒಂದು ಡೇ ಬೈ ಡೇ ಈ ಥರ ಫೆನ್ಸಿಂಗ್ ವರ್ಕ್ ಕೊಡ್ತಾನೆ ಇದ್ದಾರೆ. ಆ ಕೊಡ್ತಾ ಇದ್ದಾರೆ ಅನ್ನೋದು ಐಶ್ವರ್ಯ ಫೆನ್ಸಿಂಗ್ ಉಳಿಸ್ಕೊಂಡಿರೋ ಅವ್ರ ಕಸ್ಟಮರ್ ಹತ್ರ ಉಳಿಸ್ಕೊಂಡಿರೋ ನಂಬಿಕೆ ಇದು. ಅಷ್ಟೊಂದು ಚೆನ್ನಾಗಿದೆ. ಈ ವರ್ಕ್ನ 5 ವರ್ಷದ ಹಿಂದೆ ನಾವು ಮಾಡಿದ್ವು ಒಂದು ಕಸ್ಟಮರ್ಗೆ. ಆ ಕಸ್ಟಮರು ಬೇರೆಯವ್ರು ರಿವ್ಯೂ ಕೊಟ್ಟು ಅವರು ಇವತ್ತು ಮಾಡಿಸ್ಕೊಳ್ತಾ ಇದ್ದಾರೆ ವರ್ಕು. ಅವರು ಕೂಡ ಹೇಳಿದ್ದಾರೆ ನಿಮ್ಮ ವರ್ಕ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಅಂತ. ನಿಮಗೂ ಏನಾದರೂ ಇದೇ ರೀತಿ ಫೆನ್ಸಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ದಯವಿಟ್ಟು ಅದಕ್ಕೆ ಕಾಲ್ ಮಾಡಿ. ನಾವೇ ಸ್ವತಃ ನಿಮ್ಮ ಜಮೀನು ಹತ್ರ ಬಂದು ಅಳತೆ ಮಾಡಿ ಇಷ್ಟು ಕಂಬ ಬೇಕು, ಇಷ್ಟು ತಂತಿ ಆಗುತ್ತೆ ಅಂತೇಳಿ ಕೊಟೇಶನ್ ಕೊಡ್ತೀವಿ. ನಮ್ಮ ಕೊಟೇಶನ್ ತೊಗೊಂಡು ಇನ್ನೂ 10 ಕಡೆ ಕೊಟೇಶನ್ ವಿಚಾರಿಸಿ ನಮ್ಮಷ್ಟು ಕಡಿಮೆ ಬೆಲೆಗೆ ಯಾರು ಕೂಡ ಮಾಡಿಕೊಡಲ್ಲ. ಅದು ಬ್ರ್ಯಾಂಡು, ಇದು ಐಶ್ವರ್ಯ ಫೆನ್ಸಿಂಗ್. ನಾವು ಬ್ರೋಕರೆಲ್ಲ ಮಾತಾಡ್ತಿರೋದು ಒಂದು ಬ್ರ್ಯಾಂಡು. ನಿಮ್ಗೆ ಅಷ್ಟು ಇದಾದರೆ ದಯವಿಟ್ಟು ಒಂದು ಸತಿ ಆಫೀಸ್ ವಿಸಿಟ್ ಮಾಡಿ. ನಮ್ಮ ಬೆಳ್ಳೂರು ಕಾಸಲ್ಲಿ ಆಫೀಸ್ ಇದೆ, ನಮ್ಮದು ಬೆಳ್ಳೂರು ಕಾಸು ನಿಯರು ನಮ್ಮ ಆಫೀಸ್ ಇರೋದು ಐಶ್ವರ್ಯ ಫೆನ್ಸಿಂಗ್ ಅಂತ. ನೀವು ಬೆಳ್ಳೂರು ಕಾಸಿಗೆ ಬಂದು ಒಂದು ಸತಿ ಆಫೀಸ್ ವಿಸಿಟ್ ಮಾಡಿ ನೋಡ್ಬೋದು. ಎಲ್ಲೇ ಒಂದು ಅಡ್ವಾನ್ಸ್ ಕೊಡೋಕೆ ಮುಂಚೆನೇ ದಯವಿಟ್ಟು ಅವ್ರ ಆಫೀಸ್ ಹತ್ರ ಹೋಗಿ ವಿಸಿಟ್ ಮಾಡಿ. ಯಾಕೆಂದ್ರೆ ಅವ್ರು ಯಾವ ಕ್ವಾಲಿಟಿ ಹಾಕ್ತಾರೆ, ಯಾವ ಥರ ಮೀಟರ್ ಹಾಕ್ತಾರೆ ತಿಳ್ಕೊಂಡು ಮಾಡಿ. ಇದು ಪ್ಯೂರ್ ರಸಿಕಲ್ಲು ನೋಡ್ಬೋದು. ಇದು 5 ಇಂಚ್ ಅಗಲ ಇದೆ, 4 ಇಂಚ್ ದಪ್ಪ ಬರುತ್ತೆ. ತಾಳಿಂದ ತಿದ್ದೋರ್ಗು ಒಂದೇ ರೀತಿ ಕೇಕ್ ಫಿನಿಶಿಂಗ್ ಅಲ್ಲಿದೆ. ಇದು ಬಂದು ಕಂಬದಿಂದ ಕಂಬಕ್ಕೆ ಆಲ್ರೆಡಿ ಗ್ಯಾಪ್ ಕೊಟ್ಟಿರೋದು. ಈ ಕಂಬಗಳನ್ನ ನಾವು ತರಿಸೋದು ಹೊಸಪೇಟೆ ಮತ್ತು ಈ ಕೋಲಾರದಿಂದ ತರಿಸ್ಕೊಳ್ತೀವಿ. ಪ್ಯೂರ್ ರಸಿಕಲ್ ಆದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಬಾಳಿಕೆ ಬರುತ್ತೆ. ಮತ್ತು 6 ಅಡಿ ಹಾಕ್ಸೋದ್ರಿಂದ ತುಂಬ ನೀಟಾಗಿ ಫೆನ್ಸಿಂಗ್ ಕೂಡ ನೀಟಾಗಿ 7 ಅಡಿ ಕಲ್ಲೆಲ್ಲ 6 ಅಡಿಯಿಂದ 10 ಅಡಿವರೆಗೂ ಎಷ್ಟು ಅಡಿ ಬೇಕಾದರೂ ಸಿಗುತ್ತೆ, ಯಾವ ಸೈಜಲ್ಲಿ ಬೇಕಾದರೂ ಸಿಗುತ್ತೆ. ನೀವು ಆರ್ಡ್ರ್ ಕೊಟ್ಟರೆ ನನಗೆ, ನಾನು ವಿತಿನ್ ನಿಮ್ಮ 5 ಡೇಸ್ ಒಳಗೆ ನೀಟಾಗಿ ಕಂಬಗಳನ್ನ ರೆಡಿ ಮಾಡಿ ನಿಮ್ಗೆ ಕೊಡ್ತೀವಿ. ನಮ್ಮ ಲೇಬರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಯಾಕೆಂದರೆ 10-15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಗುಂಡಿ ಯಾವ ಥರ ತೆಗಿಬೇಕು, ಕಂಬ ಯಾವ ಥರ ನೆಡಬೇಕು, ಕಂಬ ಯಾವ ಥರ ಫಿನಿಶಿಂಗ್ ಕೊಡಬೇಕು ಎಲ್ಲ ಕಲ್ತಿರೋರು. ನೀವು ಅವ್ರಿಗೇನಾರ ವರ್ಕ್ ಕೊಡ್ತು ಅಂದರೆ ನಿಮ್ಮ ಜಮೀನಲ್ಲಿ ಒಂದು ಅಚ್ಚುಕಟ್ಟಾಗಿ ಫೆನ್ಸಿಂಗ್, ಯಾಕೆಂದರೆ 10 ಜನ ಕೇಳಬೇಕು ಆ ರೀತಿ ಫೆನ್ಸಿಂಗ್ ಮಾಡಿಕೊಡ್ತಾರೆ. ಇವತ್ತು ಕ್ವಾಲಿಟಿ ಮೆಟೀರಿಯಲ್ ಹಾಕೋದೆಲ್ಲ, ಕ್ವಾಲಿಟಿ ಲೇಬರ್ ಕೂಡ ಮುಖ್ಯ ಇವತ್ತು ಫೆನ್ಸಿಂಗಲ್ಲಿ. ಅದನ್ನ ಐಶ್ವರ್ಯ ಫೆನ್ಸಿಂಗ್ನ ಉಳಿಸ್ಕೊಂಬರ್ತಾ ಇದೆ. ಯಾಕೆಂದರೆ ಎಲ್ಲ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಲೇಬರ್ನ ಮಾತ್ರ ಐಶ್ವರ್ಯ ಫೆನ್ಸಿಂಗ್ ಎಕ್ಸ್ಪೆಕ್ಟ್ ಮಾಡೋದು.